ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯಿಲಿರಿ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ನೀವು ಮೆಜರ್ಮೆಂಟ್ಗೆ ಒಂದೇ ಥರದ ಕಪ್ಪು ಬಟ್ಲನ್ನೇ ಬಳಸ್ರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡಿದ್ಮೇಲೆ ನೋಡಿ ಹೈ ಫ್ಲೇಮ್ದಲ್ಲ ಒಂದು ಕುದಿ ಬಂದರೆ ಸಾಕ್ರಿ. ನೋಡಿ ನೀರು ಕುದಿಯಾಗತ್ತದ. ಈ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ಹಾಕಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆ ಐತಂದ್ರೆ ಅದನ್ನ ಮಿಕ್ಸಿಗೆ ಹಾಕ್ರಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಸಣ್ಣಗೆ ಹಾಕಿಬಿಟ್ಟು ಕಂಟಿನ್ಯೂ ಆಗಿ ತಿರುದ್ಬಿಟ್ಟು ತೊಗೊರಿ. ಇಲ್ಲಾಂದರೆ ಇದು ಬೇಗನೆ ಗಂಟಾಗ್ತದೆ. ಇಲ್ಲಾಂದ್ರೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊರಿ. ನೋಡಿ ಪಾತ್ರೆ ತಳ ಬಿಡೋವರೆಗೂ ಇದನ್ನು ಏನು ಮಾಡಬೇಕು, ಬೇಯಿಸ್ಬಿಟ್ಟು ತೊಗೋಬೇಕು ನೋಡ್ರಿ. ನೋಡಿ 1 ಬಟ್ಲು ನೀರು 1 ಬಟ್ಲಾಗಷ್ಟೇ ರವೆಯನ್ನು ಹಾಕ್ರಿ. ನೋಡಿ ಪಾತ್ರೆ ತಳ ಬಿಟ್ಟದ. ಈಗ ಇದು ಬೇಯ್ದದ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನ ಏನು ಮಾಡ್ತೀನಿ, ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ಇದು ತುಂಬ ಬಿಸಿ ಅದ್ರಿ. ಸ್ವಲ್ಪ ಕೈ ಮುಟ್ಟುವಷ್ಟರೇ ಇದು ಆರಲಿ ಅನ್ಕತಕ್ಕ ಇದನ್ನ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಅದೇ ಪ್ಯಾನ್ಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇನ್ನೊಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಇಲ್ಲಿ 1 ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಕುಟ್ಟಿ ಹಾಕ್ತಾ ಇದ್ದೀನಿ ರೀ. ಕುಟ್ಟಿ ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಅರ್ಧ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ ನೋಡಿರಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ. ನೋಡಿ ಈಗ ಹೈ ಫ್ಲೇಮ್ದಲ್ಲಿಟ್ಟನೆ ಅವನ್ನೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಿ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಮಕ್ಕಳಿಗೆ ಮಾಡ್ತಿದ್ರೆ ಅಂದ್ರೆ ನೀವೇನು ಮಾಡ್ಬೋದು, ಖಾರನ ಕಡಿಮೆ ಹಾಕ್ರಿ. 1 ಸ್ಪೂನ್ ಆಗಷ್ಟೇ ಹಸಿ ಶುಂಠಿ ಮತ್ತು ಸ್ವಲ್ಪ 6 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಬಿಟ್ಟು ಹಸಿ ಶುಂಠಿಯನ್ನು ಕಟ್ ಮಾಡಿನೂ ಹಾಕ್ಬೋದು ಅಥವಾ ತುರಿದ್ಬಿಟ್ಟೂ ಹಾಕ್ಬೋದು. 1 ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನೋಡ್ರಿ, ಈರುಳ್ಳಿ ಸಾಫ್ಟ್ ಆಗಬೇಕು. ಆ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಹೈ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ನೋಡಿ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು ನೋಡಿ. 3 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ನೋಡಿ ಹಸಿ ಶುಂಠಿ, ಬೆಳ್ಳುಳ್ಳಿ, ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ನು ಮಾಡಿರಿ. ಆ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊರಿ. ಮಸಾಲೆಯನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರನ ನೀವು ನೋಡಿಬಿಟ್ಟು ಹಾಕೋರಿ. ನೋಡಿ ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ 1/4 ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕಿದ್ದೀನಿ. ಈಗೆಲ್ಲ ಮಸಾಲೆಗಳನ್ನ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೋಡಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳ್ದಂಗೆ ಆಗ್ಯಾವ್ರಿ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಮ್ಯಾಶರ್ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡಿ ತೊಗೋತೀನಿ ನೋಡಿರಿ. ನೋಡಿ ಇಲ್ಲ ಅಂದರೆ ಈ ರೀತಿ ಮಾಡೋದು ಬೇಡ ಅಂದ್ರೆ ಫಸ್ಟನ್ನೇ ನೀವೇನು ಮಾಡಿರಿ, ತುರಿದ್ಬಿಟ್ಟು ಹಾಕ್ರಿ, ನಡೀತದೆ. ನೋಡಿ ಎಲ್ಲನೂ ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಕಿರುವ ಮಸಾಲೆನೂ ಆಲೂಗಡ್ಡೆ ಜೊತೆ ನೀಟಾಗಿ ಮಿಕ್ಸ್ ಆಗಿ ಏನಾಗಿದ್ರೆ ಬೇಯ್ದದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡಿಡ್ರಿ. ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ಒಂದು ಗ್ರೀನ್ ಚಟ್ನಿಯನ್ನು ಮಾಡ್ಕೊಂಡ್ರಿ. ಮಿಕ್ಸಿ ಜಾರಿಗೆ ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನಾನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟು ಹಾಕ್ರಿ ಕೊತ್ತಂಬರಿ ಸೊಪ್ಪು, ಪುದೀನಾನ ಅಷ್ಟು ಹಾಕಿದ್ದೀನಿ ನಾನು ಇದಕ್ಕೆ. ನೋಡಿ 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಹುರುಗಡ್ಲೆ ಅಥವಾ ಪುಟಾಣಿಯನ್ನು ಹಾಕ್ತಾಯಿದ್ದೀನಿ. ಇದ್ರ ಬದಲೇ ನೀವೇನು ಮಾಡ್ಬೋದು, ಶೇವನ್ನಾದ್ರೂ ಹಾಕ್ಬೋದು. 0 ಸೈಜ್ ಶೇವ್, ದಪ್ಪ ಶೇವ್ ಯಾವಿದ್ರೂ ಅದನ್ನು ಹಾಕೋಬೋದು. ನೋಡಿ 2 ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕಿದ್ದೀನಿ ನೋಡಿರಿ. ಇಲ್ಲ 1 ಸ್ಪೂನ್ ಆಗಷ್ಟು ಹಾಕೋಬೋದು ನೀವು. 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಗಟ್ಟಿಯಾಗಿಯೇ ರುಬ್ಕೊತೀನಿ. ನಾನು ತುಂಬ ತೆಳು ಮಾಡೋದಿಲ್ಲ. ನೋಡಿ ರುಬ್ಕೊಂಡು ನೋಡಿ, ನಾನು ಮೆಣಸಿನ್ಕಾಯಿ ಒಂದು ಹಾಕಿದ್ದಿಲ್ಲ, ಮರ್ತಿದ್ದೀನಿ. ಅದಕ್ಕೆ 2 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇಲ್ಲಿನೂ ನೀವು ಖಾರ ನೋಡಿಬಿಟ್ಟು ಹಾಕೋರಿ. ನೋಡಿ ನುಣ್ಣಗೆ ಈ ಚಟ್ನಿಯನ್ನು ರುಬ್ಕೊಂಡು ತೊಗೊಂಡಿನ್ರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡೋಣ್ರಿ. ಇದನ್ನು ಆಮೇಲೆ ಯೂಸ್ ಮಾಡೋಣ. ಈಗ ನೋಡಿರಿ, ಈಗ ಅನ್ಕತಕ್ಕ ಇದು ಅರೆದೀಗ ಕೈ ಮುಟ್ಟೋಷ್ಟರೇ ಇದಕ್ಕೆ 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗ್ತಾವೆ ರೀ. ನೋಡಿ ಈಗ ಇದನ್ನು ಚೆಂದಂಗೆ ನಾದಿ ಬಿಟ್ಟು ತೊಗೊಳ್ರಿ. ಇಲ್ಲ ತುಂಬ ಡ್ರೈ ಅನ್ಸಕತ್ತದ ನಿಮಗೆ ನಾದಕ್ಕೆ ಇದನ್ನು ಆಗ್ತದಂದ್ರೆ ನೋಡು, ಅಲ್ಲಿ ಕುದಿಯೋ ನೀರು 1 ಬಟ್ಲು ಹಾಕಿನ್ರಲ್ಲೇ ಅಲ್ಲೇ ನೀವು ಏನು ಮಾಡಿರಿ, ಇನ್ನೊಂದು 2 ಸ್ಪೂನ್ ಆಗಷ್ಟು ನೀರನ್ನು ಎಕ್ಸ್ಟ್ರಾ ಹಾಕೋರಿ. ಅಥವಾ ನಾದು ಮುಂದೆ ಈ ರೀತಿ ತುಂಬ ಗಟ್ಟಿ ಅನ್ಸಕತ್ತಿತ್ತಂದ್ರೆ ಸ್ವಲ್ಪ ಬಿಸಿನೀರನ್ನು 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕೊಂಡ್ಬಿಟ್ಟು ಚೆಂದಂಗೆ ಭಾರ ಹಾಕಿ ನಾದ್ರಿ. ಎಷ್ಟು ಚಂದ ಭಾರ ಹಾಕಿ ನಾದ್ತಿರಲ್ಲ ಅವಾಗ ಈ ರೀತಿ ಸಾಫ್ಟಾಗಿಯೇ ಬರ್ತದೆ ನೋಡಿ. ನೋಡಿ ನಾದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಚಿಕ್ಕ ಚಿಕ್ಕ ಪುರಿ ಸೈಜದಷ್ಟು ಉಳ್ಳಿಗಳನ್ನ ಮಾಡ್ಕೊತೀನಿ ನೋಡಿರಿ. ನೋಡಿ
ನೋಡಿ ಚೆಂದಾಗಿ ನಾದ್ರೆ ತುಂಬ ಗಟ್ಟಿ ಅನ್ಸಕತ್ತಿತ್ತಂದ್ರೆ ಸ್ವಲ್ಪ ಬಿಸಿ ನೀರನ್ನು 1 ಸ್ಪೂನು 2 ಸ್ಪೂನಾಗಷ್ಟ ನೀರನ್ನು ಅದಕ್ಕೆ ಹಾಕಿಬಿಟ್ಟು ನೀವು ನಾದ್ರಿ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ಅಂದ್ರೆ ಫಸ್ಟೇ ನಾವು 1 ಬಟ್ಲೆ ನೀರು ಹಾಕಿದ್ದೀನಿ, ಅಲ್ಲಿ ಇನ್ನೊಂದು 2 ಸ್ಪೂನಾಗಷ್ಟೇ ನೀರನ್ನು ಹಾಕ್ರಿ ನಡೀತದೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಈ ರೀತಿ ಅಂದರೆ ಎಕ್ಸ್ಟ್ರಾ ಕ್ರಿಸ್ಪಿ ಆಗ್ತಾವೆ ಅಂತ ಹೇಳಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಇಲ್ಲ ರವೆಯನ್ನು ಅಷ್ಟೇ ನಾದ್ಬಿಟ್ಟು ತೊಗೊಂಡ್ರೆ ಅದು ಕರೆಕ್ಟಾಗಿರ್ತದೆ. 1 ಬಟ್ಲು ರವೆ 1 ಬಟ್ಲು. ಈಗ ಇವನ್ನ ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ. ಕರ್ಚಿಕಾಯಿಗೆ ಎಲ್ಲಿ ಲಟ್ಸ್ಕೊತೀವಲ್ಲ ಆ ರೀತಿ ನೋಡಿ. ಅದರಲ್ಲಿ ಕರ್ಚಿಕಾಯಲ್ಲಿ ತುಂಬ ತೆಳುವಾಗಿ ಲಟ್ಟಿಸಿರ್ತೀವಿ. ಇದನ್ನು ಯಾವ ರೀತಿ ಅಂದರೆ ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ, ಇನ್ನೊಂದು ನೋಡಿ ಯಾವುದೇ ರೀತಿ ಹಿಟ್ಟು ಎಣ್ಣೆ ಏನೂ ಹಚ್ಚಬೇಡ್ರಿ, ಹಾಗೇ ಲಟ್ಟಿಸ್ಬಿಟ್ಟು ತೊಗೊರಿ. ನೋಡಿ ತುಂಬ ತೆಳುವೂ ಬೇಡ, ತುಂಬ ಕರ್ಚಿಕಾಯಿ ಅಥವಾ ಕರಿಗಡಬಕ್ಕೆ ಯಾವ ರೀತಿ ಲಟ್ಸ್ಕೊಂಡಿರ್ತೀವಿ ನೋಡಿರಿ ಅದೇ ರೀತಿನೇ ನೋಡಿರಿ. ನೋಡಿ ಈಗ ನೋಡಿರಿ ತುಂಬುವುದನ್ನು ತೋರಿಸ್ತೀನಿ. ಆ ಕಡುಬು ಕರಿಗಡುಬು ಕರ್ಚಿಕಾಯಿ ಏನು ತುಂಬ್ತೀವಲ್ಲ ಅದೇ ರೀತಿ ನೋಡಿ ಈ ಮಾಡಿಟ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕಿಬಿಟ್ಟು ಈ ರೀತಿ ಏನು ಮಾಡೋರಿ ನೀಟಾಗಿ ಪ್ಯಾಕ್ ಮಾಡ್ಕೊರಿ. ನೋಡಿ ಇಲ್ಲೇನೋ ನೀರದು ಹಚ್ಚಬೇಕತ್ತೇನಿಲ್ಲ, ಈ ರೀತಿ ನೋಡಿರಿ ತನಗೆ ನೀಟಾಗಿ ಪ್ಯಾಕ್ ಆಗ್ತದ್ರಿ ಅದು. ನೋಡಿ ನೀಟಾಗಿ ಪ್ಯಾಕ್ ಮಾಡಿರಿ, ಅಂದರೆ ಎಣ್ಣೆಯಲ್ಲಿ ಕರಿಯೋ ಮುಂದೆ ಸ್ಟಫಿಂಗ ಹೊರಗಡೆ ಬರಬಾರ್ದು. ನೋಡಿರಿ ನೀಟಾಗಿ ಈ ರೀತಿ ಪ್ಯಾಕ್ ಮಾಡಿರಿ. ನೋಡಿ ಸ್ವಲ್ಪ ಅದೇ ರೀತಿ ಮಾಡಿಬಿಟ್ಟು ನೋಡಿ ರೌಂಡ್ ಮಾಡ್ಕೋತೀನಿ. ಸ್ವಲ್ಪನೇ ಅಲ್ಲೇ ಅದೇನು ಮಡಿಚಿಬಿಟ್ಟು ಪ್ಯಾಕ್ ಮಾಡಿನಲ್ಲರಿ ಸ್ವಲ್ಪ ಅಲ್ಲೇ ಮತ್ತು ಇನ್ನೊಂದು ಸ್ವಲ್ಪ ಮಡಿಚಿ ಈ ರೀತಿ ಕೈಯಿಂದ ಮಾಡಿಕೊಂಡ್ರೆ ಸ್ವಲ್ಪ ರೌಂಡ್ ಶೇಪ್ದಲ್ಲೇ ಆಗ್ತದೆ ನೋಡಿರಿ. ಅವಾಗ ಏನಾಗ್ತದೆ ಮಿರ್ಚಿ ಬಜ್ಜಿ ಶೇಪ್ ಥರ ಆ ರೀತಿ ಕಾಣ್ತದೆ ನೋಡಿರಿ. ಅಷ್ಟೇ ನೋಡಿ ಒಂದನ್ನು ತುಂಬಿಬಿಟ್ಟು ತೋರಿಸಿದ್ದೀನಿ, ಇನ್ನೊಂದನ್ನು ತುಂಬಿಬಿಟ್ಟು ತೋರಿಸ್ತೀನಿ ನೋಡಿರಿ. ಇಷ್ಟು ದೊಡ್ಡ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಸಣ್ಣ ಸಣ್ಣ ಮಾಡ್ಕೊರಿ ನಡೀತು. ನೋಡಿ ಇನ್ನೊಂದನ್ನು ತುಂಬಿ ನೀವು ಇದೇ ರೀತಿ ಆಲೂಗಡ್ಡೆ ಸ್ಟಫಿಂಗೇ ಮಾಡ್ಕೋಬೇಕತ್ತೇನಿಲ್ಲ. ಮಿಕ್ಸ್ ವೆಜಿಟೇಬಲ್ದು ಎಲ್ಲ ವೆಜಿಟೇಬಲ್ಸ್ ಹಾಕಿ ಆ ಸ್ಟಫಿಂಗನ್ನು ಮಾಡ್ಕೋಬೋದು, ಅಥವಾ ಪನ್ನೀರ್ ಸ್ಟಫಿಂಗನ್ನು ಅದನ್ನು ಮಾಡ್ಕೋಬೋದು, ನಡೀತದೆ ನೋಡಿರಿ. ನಿಮಗೆ ಯಾವ ರೀತಿ ಇಷ್ಟಲ್ಲ ನೀವು ಆ ರೀತಿ ಮಾಡ್ಕೊರಿ. ನಾನು ಆಲೂಗಡ್ಡೆ ಸ್ಟಫಿಂಗನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ. 2 ತುಂಬಿಬಿಟ್ಟನ್ನು ತೋರಿಸಿದ್ದೀನಿ. ಆ ಉಳಿದಿದ್ದನ್ನು ಏನು ಮಾಡ್ಕೋತೀನಿ ರೀ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ. ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟೀನಿ, ಸಣ್ಣಂಗೆ ಕಡಾಯಿಯಲ್ಲಿ ಹಾಕಿಬಿಟ್ಟು ನೋಡಿ 2 ಮಾಡಿಬಿಟ್ಟು ತೋರಿಸಿದ್ದೀನಿ. ಆ ಉಳ್ಕಿದ್ದನ್ನು ನೋಡಿ ಒಮ್ಮೆಲೆ 4-5 ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದನ್ನು ಆಮೇಲೆ ಮಾಡ್ಕೋತೀನಿ ರೀ. ಈ ಎಣ್ಣೆ ಕಾಯ್ದದ ನೋಡಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೋತೀನಿ ರೀ. ಅವಾಗ ಏನಾಗ್ತೈತಿ ಎಣ್ಣೆಲಿ ಕರೆದ ಮೇಲೆ ಅದು ಓಪನ್ ಆಗ್ತೈತಿ ನೋಡಿ. ಇದೇ ರೀತಿನೇ ಮಾಡ್ಕೋಬೇಕತ್ತೇನಿಲ್ಲ, ನೀವು ಹಾಗೇನೋ ಕರೆದ್ಬಿಟ್ಟು ಮಾಡ್ಕೋಬೋದು ನೋಡಿ. ನಾನು ಈ ರೀತಿ ಯಾಕೆ ಮಾಡಿದ್ದೀನಿ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ ರೀ ನಿಮಗೆ. ನೋಡಿ ಎಣ್ಣೆ ಕಾಯ್ದದ್ರಿ ಕರೆದ್ಬಿಟ್ಟು ತೊಗೊಳೋಣ್ರಿ. ಈಗ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡು ಒಂಚೂರು ಎಣ್ಣೆ ಹಿಡಿಯಲ್ರಿ. ತುಂಬ ಡ್ರೈ ಇರ್ತಾವೆ ಮತ್ತು ಆ ಅಕ್ಕಿ ಹಿಟ್ಟು ಹಾಕಿ ನಾದಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ನೋಡಿ ಮೈದಾ ಹಿಟ್ಟಿನಿಂದ ಮಾಡ್ಕೊಂಡಿರ್ತೀವಿ, ಈ ರೀತಿ ನೋಡಿರಿ ರವೆಯಿಂದ ಹೆಲ್ದಿಯಾಗಿನೂ ಮಾಡ್ಕೋಬೋದು ನೋಡಿರಿ. ನಿಮಗೆ ಇಲ್ಲಿ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಡ್ರೈ ಅದಾವತ್ತು, ಒಂಚೂರು ಎಣ್ಣೆ ಹಿಡಿದಿಲ್ಲ ನೋಡಿ. ಉಳಿದಿದ್ದನ್ನು ಇನ್ನೊಂದನ್ನು ಮಾಡಿಬಿಟ್ಟು ಕರೆದ್ಬಿಟ್ಟು ತೊಗೊಂಡಿನಿ. ಇದು ಈಚೆ ಕಡೆ ಸ್ವೀಟ್ ಚಟ್ನಿ ತೊಗೊಂಡಿನಿ ರೀ ನಾನು ಇದನ್ನು. ಆಮೇಲೆ ಆ ಗ್ರೀನ್ ಚಟ್ನಿಯನ್ನು ಬಡ್ಲಿ ಹಾಕ್ಕೊಂಡಿನಿ. ಈ ರೀತಿ ಬಿಸಿ ಬಿಸಿ ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಅಥವಾ ಮೆಣಸಿನ್ಕಾಯಿ ಬಾಡಿಸ್ಕೊಂಡ್ಬಿಟ್ಟು ತಿನ್ಬೋದು. ಇದ್ರ ಕ್ರಿಸ್ಪಿನೆಸ್ ನೋಡಿರಿ ನಿಮಗೆ ಸೌಂಡದಿಂದಲೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವತ್ತು ಹೇಳಿ. ನೋಡಿ ಅಲ್ಲಿ ಸೆಂಟ್ರದಲ್ಲಿ ಕಟ್ ಮಾಡಿದ್ದೆಲ್ಲ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಓಪನ್ ಆಗಿರ್ತದೆ ರೀ. ನೀವು ಅಲ್ಲೇ ಏನು ಮಾಡ್ಬೋದು ಗ್ರೀನ್ ಚಟ್ನಿಯನ್ನು ಹಾಕ್ಬಿಡ್ಬೋದು ನೋಡಿರಿ. ಹಾಗೇ ಆಮೇಲೆ ಸ್ವೀಟ್ ಚಟ್ನಿ ಜೊತೆ ಅಥವಾ ಹಾಗೆ ಮೆಣಸಿನ್ಕಾಯಿ ಬಾಡಿಸ್ಕೊಂಡ್ಬಿಟ್ಟು ತಿನ್ಬೋದು. ಈ ರೀತಿಯೂ ತಿನ್ಬೋದು. ಒಂದು ಇದರದಿಂದ ಚಾಟನ್ನು ಮಾಡಿನೂ ತೋರಿಸ್ತೀನಿ, 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ತಿನ್ಬೋದು. ಈ ರೀತಿ ಮಾಡಿಬಿಟ್ಟು ನೀವೇನು ಮಾಡ್ಬೋದು ಸ್ವೀಟ್ ಚಟ್ನಿ ಜೊತೆನೂ ತಿನ್ಬೋದು ನೋಡಿರಿ, ಅಥವಾ ಹೀಗೇ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಾಡಿಸ್ಕೊಂಡ್ಬಿಟ್ಟು ತಿನ್ಬೋದು. ತುಂಬಾ ಇದು ಸ್ವೀಟ್ ಚಟ್ನಿ ಅದು. ಇಲ್ಲ ಯಾವುದೋ ಬೇಡ ಅಂದರೆ ನೀವು ಟೊಮೆಟೊ ಸಾಸ್ ಜೊತೆನೂ ತಿನ್ಬೋದು ನೋಡಿರಿ. ಅದು ಸೆಂಟ್ರಲ್ಲಿ ಏನಾಗಿರ್ತದೋ ಕರೆದ ಮೇಲೆ ಓಪನ್ ಆಗಿರ್ತದೆ. ಈ ರೀತಿ ಲೈಟಾಗಿ ಗ್ರೀನ್ ಚಟ್ನಿ ಹಾಕ್ಕೊಂಡ್ರು ಬಿಸಿ ಬಿಸಿ ಇವನು ಹೀಗೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿರಿ. ನೋಡಿ ಈ ರೀತಿ ಆದರೂ ಮಾಡ್ಕೊರಿ ನೋಡಿ. ಇವು ಒಂಥರ ನೀವು ಏನು ಮಾಡ್ಬೋದು ಕಡಬು ಶೇಪ್ದಲ್ಲಿರುವ ಸಮೋಸ ಅಂತಲೂ ಕರಿಬೋದು ನೋಡಿರಿ ಇವನ್ನ. ಇಲ್ಲ ನಾನು ನಿಮಗೆ ಚಾಟ್ ಮಾಡಿ ತೋರಿಸ್ತಿದ್ದೀನಿ ಅಂತ ಹೇಳಿ ನಾನು ಕಟ್ ಮಾಡ್ತೀನಿ ನೋಡಿರಿ. ಕಟ್ ಮಾಡೋ ಮುಂದೆ ನಿಮಗೆ ಗೊತ್ತಾಗತ್ತೈತ್ಲೆ ಅದರ ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿ ಆಗ್ಯಾವತ್ತು ಹೇಳಿ ನೋಡಿ. ಸೌಂಡ್ದಿಂದನೇ ಗೊತ್ತಾಗತ್ತೈತಿ. ಈ ರೀತಿ ಕಟ್ ಮಾಡ್ಕೊರಿ ಮಾಡಿಬಿಟ್ಟು. ಇಲ್ಲ ನಿಮ್ದು ಏನಾದರೂ ಸ್ನ್ಯಾಕ್ಸ್ ಪಾರ್ಟಿ ಇತ್ತು ಸಾಯಂಕಾಲ ಅಂದರೆ ಒಮ್ಮೆಲೆ ಈ ರೀತಿ ಕರೆದ್ಬಿಟ್ಟು ಯಾವಾಗ ನೀವು ಸರ್ವ್ ಮಾಡ್ತಿರಲ್ಲ ನೋಡಿ ಅವಾಗ ಈ ರೀತಿ ಚಾಟನ್ನಾದರೂ ಮಾಡ್ಕೊಬೋದು ನೋಡಿ. ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿರಿ, ಆಮೇಲೆ ಸ್ವೀಟ್ ಚಟ್ನಿ ಅಥವಾ ಸಾಸನ್ನು ಹಾಕಿರಿ. ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು, 0 ಸೈಜ್ ಶೇವನ್ನಾದ್ರೂ ಹಾಕ್ಬೋದು, ಅಥವಾ ಸ್ವಲ್ಪ ಮಸಾಲೆ ಶೇಂಗಾನು ಹಾಕೋಬೋದು. ನಾನು ಈರುಳ್ಳಿಯನ್ನು ಹಾಕಿದ್ದೀನಿ, ಸ್ವಲ್ಪ ಚಾಟ್ ಮಸಾಲನ ಹಾಕಿದ್ದೀನಿ, ಆ ಮೆಣಸಿನ್ಕಾಯಿನ ಇಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನಿಮಗೆ ಖಾರ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಹಾಕ್ಬೋದು. ಟೇಸ್ಟಿಯಾಗಿರುವಂಥ ಇದನ್ನೊಂಥರ ಸಮೋಸ ಚಾಟ್ ಅಂತಲೂ ಕರಿಬೋದು ನೋಡಿರಿ. ತುಂಬ ಟೇಸ್ಟಿಯಾಗೈತೆ ರೀ. ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗಂತೂ ಮಕ್ಕಳು ರಜೆ ಅದ ಮನೇಲಿರ್ತಾರೆ, ಸಾಯಂಕಾಲ ಆದ್ರೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತದೆ. ಹೊರಗಡೆಯಿಂದ ತರೋದು ಕೊಡೋದಕ್ಕಿಂತ ರವೆಯಿಂದ ಈ ರೀತಿ ಮನೆಯೆಲ್ಲ ಹೆಲ್ದಿಯಾಗಿ ಮಾಡಿಕೊಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿ.
ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ